ಸರ್, ಪಾಲಿಕೆಯನ್ನ ವಿಕೇಂದ್ರೀಕರಣ ಮಾಡುವಂತಹ ಒಂದಿಷ್ಟು ಪ್ಲಾನಿಂಗ್ಸ್ ಆಗ್ತಾ ಇದೆ. ಈಗ ಸೋಮವಾರ ಅಂತಿಮವಾಗಿ ವರದಿ ಸಲ್ಲಿಕೆ ಆಗುತ್ತೆ. ಎಷ್ಟು ಪಾಲಿಕೆಗಳಾಗಬಹುದು ಬೆಂಗಳೂರಲ್ಲಿ? ಆಡಳಿತಾತ್ಮಕ ದೃಷ್ಟಿಕೋನದಲ್ಲಿ ಅಧಿಕಾರ ಮತ್ತೆ ಈ ತರದ್ದು ವ್ಯವಸ್ಥೆ ಹೇಗಿರುತ್ತೆ ಅಂತ ನೋಡಿ, ಇವತ್ತಿನ ವ್ಯವಸ್ಥೆಯಲ್ಲಿ ಒಂದೇ ಪಾಲಿಕೆ 877 ಸ್ಕ್ವೇರ್ ಕಿಲೋಮೀಟರ್ BBMPಯ ವಿಸ್ತೀರ್ಣ. ಈ BBMPಯ ವ್ಯವಸ್ಥೆಯಿಂದ ಬೆಂಗಳೂರು ನಗರಕ್ಕೆ ಯಾವುದೇ ರೀತಿಯ ಬೆಳವಣಿಗೆಯಲ್ಲಿ ಸಹಾಯ ಆಗಲಿಲ್ಲ. ವ್ಯವಸ್ಥೆ ಜನರ ಅಪೇಕ್ಷೆ ತಕ್ಕಂತೆ ನಡೆದಿಲ್ಲ. ಜನರಿಗೆ ಒದಗಿಸ್ಬೇಕಾದಂಥ ಸೌಲಭ್ಯಗಳು ನಾವು ಒದಗಿಸೋಕ್ಕೆ ಸಾಧ್ಯವಾಗಿಲ್ಲ. ಇವತ್ತಿನ ವ್ಯವಸ್ಥೆ ಫೇಲ್ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಸೊ ಪರ್ಯಾಯ ವ್ಯವಸ್ಥೆ ನಾವು ಸರಿಯಾಗಿ ಮಾಡದೇ ಇದ್ದರೆ ಬೆಂಗಳೂರು ನಗರಕ್ಕೆ ನಮ್ಮಿಂದ ಅನ್ಯಾಯವಾಗುತ್ತದೆ. ಬೆಂಗಳೂರು ನಗರದ ಭವಿಷ್ಯದ ದೃಷ್ಟಿಯಿಂದ ಆ ದೃಷ್ಟಿ ಇಟ್ಕೊಂಡು ನಾವು ಇವತ್ತು ಒಂದು ವರದಿಯನ್ನು ಸಲ್ಲಿಸಿದ್ದೇವೆ. ಈ ವರದಿಯ ಮುಖಾಂತರ ನಾವು ಹೇಳಕ್ಕೆ ಬಯಸ್ತಾ ಇರತಕ್ಕಂಥದ್ದು ಏನಂದರೆ, ಒಂದೇ BBMP ಮುಖಾಂತರ ನೀವು ಬೆಂಗಳೂರಿನ ಆಡಳಿತ ಮಾಡೋದಕ್ಕೆ ಸಾಧ್ಯವಿಲ್ಲ. ಬೇರೆ ಬೇರೆ ಕಾರ್ಪೊರೇಷನಲ್ಲಿ ಆಡಳಿತ ವಿಂಗಡಣೆ ಆಗಬೇಕು, ರೀಸ್ಟ್ರಕ್ಚರ್ ಆಗಬೇಕು. ಒಂದು ಕಾರ್ಪೊರೇಷನ್ ಮುಖಾಂತರ ಬೆಂಗಳೂರು ನಗರದ ಹಿತವನ್ನು ಕಾಪಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾವು ವರದಿಯಲ್ಲಿ ಸುಮಾರು 7ವರೆಗೂ ಕೊಟ್ಟಿದ್ದೇವೆ. ಸೊ ಅವರ ಇದರಲ್ಲಿ ಅವರು ಏನು ಹೇಳ್ತೀರಿ, ಸರ್ಕಾರದ ಇದ್ದದು ಅದರ ಮೇಲೆ ಬಿಟ್ಟಿದ್ದೇವೆ, ವಿವೇಚನೆ ಮೇಲೆ ಬಿಟ್ಟಿದ್ದೇವೆ. 2 ಮಾಡ್ತಾರೋ 3 ಮಾಡ್ತಾರೋ 4 ಮಾಡ್ತಾರೋ ಗೊತ್ತಿಲ್ಲ. ಬಟ್ 7ವರೆಗೂ ಮಾಡಬಹುದು ಅಂತ ನಾವು ಹೇಳಿದ್ದೇವೆ. ಯಾಕೆ ಹೇಳಿದ್ದೇವೆ ಅಂದರೆ, ಭವಿಷ್ಯದ ದೃಷ್ಟಿಯಿಂದ ಇವತ್ತಿಂದ 20, 30, 40 ವರ್ಷಕ್ಕೆ ಬೆಂಗಳೂರು ವೇಗವಾಗಿ ಬೆಳೆದಾಗ 3 ಕಾರ್ಪೊರೇಷನ್ ಅಥವಾ 4 ಕಾರ್ಪೊರೇಷನ್ ಇವತ್ತು ಸರ್ಕಾರ ಪ್ಲ್ಯಾನ್ ಮಾಡಿದ್ರೆ ನಾಳೆ ಅವ್ರಿಗೆ ಕಾನೂನಲ್ಲಿ ಅವಕಾಶ ಇರಬೇಕು ಇನ್ನೂ ಹೆಚ್ಚಾಗಿ ಮಾಡೋದಕ್ಕೆ. ಅದಕ್ಕೋಸ್ಕರ 7ವರೆಗೂ ಕೊಟ್ಟಿರ್ತಾರೆ. ಈ ಆಡಳಿತಾತ್ಮಕ ವಿಚಾರದಲ್ಲಿ ಅಧಿಕಾರಿಗಳ ನೇಮಕಾತಿ ಅದೆಲ್ಲ ಹೇಗಿರುತ್ತೆ ಅಂದರೆ, ಆಯಾ ಪಾಲಿಕೆಗೆ ಆಸ್ ಯೂಶುವಲ್ ಒಬ್ರು ಕಮಿಷನರು, JC, ZC ಆ ಥರದ್ದೆಲ್ಲ ಇರುತ್ತೆ, ಹೆಂಗಿರುತ್ತೆ ಸರ್? ಹೌದು, ಆಡಳಿತಾತ್ಮಕ ದೃಷ್ಟಿಯಿಂದ ಕಮಿಷನರು, ವಲಯವಾರು ಕಮಿಷನರ್ಸ್ ಇರ್ತವೆ. ಆಮೇಲೆ ಡೌನ್ ದಿ ಲೈನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಅವರೆಲ್ಲ ಇರ್ತಾರೆ. ಆದರೆ ಆ ಕಾರ್ಪೊರೇಷನ್ ಸ್ವಾಯತ್ತತೆಯಿಂದ ಅವರ ಕೆಲಸ ಅವ್ರು ಮಾಡ್ತಾರೆ. ಬಟ್ ಎಲ್ಲ ಸಿಬ್ಬಂದಿಗಳಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ, ಪೋಸ್ಟಿಂಗ್ ಮಾಡ್ತಕ್ಕಂಥ, ಅವರ ಕೇಡರ್ ರೆಕ್ರೂಟ್ಮೆಂಟ್ ಮಾಡ್ತಕ್ಕಂಥ ಅಧಿಕಾರ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಇರುತ್ತೆ. ಆ ಗ್ರೇಟರ್ ಬೆಂಗಳೂರು ಕಮಿಟಿಯಲ್ಲಿ ಯಾರೆಲ್ಲ ಇರ್ತಾರೆ? ಅದರಲ್ಲಿ ಮುಖ್ಯಮಂತ್ರಿಗಳು, ಬೆಂಗಳೂರಿನ ಉಸ್ತುವಾರಿ ಸಚಿವರು ಇರ್ತಾರೆ. ಬೆಂಗಳೂರಲ್ಲಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಕೋಆರ್ಡಿನೇಟ್ ಮಾಡೋಕ್ಕೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಇರ್ತಾರೆ, ಹೋಮ್ ಮಿನಿಸ್ಟ್ರ್ ಇರ್ತಾರೆ, ಎನರ್ಜಿ ಮಿನಿಸ್ಟ್ರ್ ಇರ್ತಾರೆ. ಬೆಂಗಳೂರಿನ ವ್ಯವಸ್ಥೆಗೆ ಬೇಕಾದಂಥ ನಿರ್ಣಾಯಕ ತೀರ್ಮಾನಗಳು ಮಾಡಬೇಕಂತ ಎಲ್ಲ ಅಧಿಕಾರಿಗಳು ಮತ್ತು ಅವರ ಅಂಥ ಇಲಾಖೆಯ ಸಚಿವರು ಅಲ್ಲಿರ್ತಾರೆ. ಸಹಜವಾಗಿ ಸರ್, ಮತ್ತು ಈ ಮೇಯರ್ಸ್ ಎಲ್ಲ ಪಾಲಿಕೆಯ ಮೇಯರ್ಗಳದ್ರಲ್ಲಿ ಮೆಂಬರ್ಸ್ ಆಗಿರ್ತಾರೆ. ಈಗ ಸರ್, ಈಗ 7ವರೆಗೂ ಕೂಡ ಪಾಲಿಕೆಗಳನ್ನ ಮಾಡಬೇಕು ಅಂತೇಳಿ ವರದಿಯಲ್ಲಿ ಮಾಡಬೇಕು ಅಂತಿಲ್ಲ, ಮಾಡಬಹುದು. ಅಂದರೆ ಇವತ್ತೇ ಮಾಡಬೇಕು ಅಂತಲ್ಲ, 7ವರೆಗೂ ನೀವು ಈ ಕಾಯ್ದೆ ಮುಖಾಂತರ ಮಾಡಬಹುದು. 10 ವರ್ಷಕ್ಕೆ, 20 ವರ್ಷಕ್ಕೆ, ಇನ್ನೂ ಜನಸಂಖ್ಯೆ ಹೆಚ್ಚಾದಾಗ ಇನ್ನೂ ಆಡಳಿತಾತ್ಮಕ ದೃಷ್ಟಿಯಿಂದ ಮಾಡಬೇಕು ಅಂದರೆ ಮಾಡಬಹುದು. ಇವತ್ತು ಸರ್ಕಾರ 2 ಮಾಡ್ಬೋದು, 3 ಮಾಡ್ಬೋದು. ಅದು ನಮ್ಮ ವಿವೇಚನೆ, ಸರ್ಕಾರದ ತೀರ್ಮಾನಕ್ಕೆ ಬಿಟ್ಟಿರ್ತದೆ. ಇಫ್ ಇನ್ ಕೇಸ್ ನೀವು 7ವರೆಗೂ ಮಾಡಬಹುದು, ಇಲ್ಲ ಇಂತಿಷ್ಟೇ ಸಂಖ್ಯೆಯಲ್ಲಿ ಮಾಡಬೇಕು, ಒಂದು 3 ಅಥವಾ 4 ಪಾಲಿಕೆಗಳನ್ನು ಮಾಡಬಹುದು ಅನ್ನೋದಾದರೆ, ಅಥವಾ ಸರ್ಕಾರ ಸಮ್ಮತಿ ಕೊಟ್ಟರೆ, ಇದು ಅಧಿಕೃತವಾಗಿ ಬಿಲ್ ಪಾಸ್ ಆಗಲಿಕ್ಕೆ ಮತ್ತು ಜಾರಿ ಬರೋದಕ್ಕೆ ಅದೆಲ್ಲ ಎಷ್ಟು ಸಮಯಗಳ ಅವಕಾಶ ಬೇಕಾಗುತ್ತೆ? ಅಸೆಂಬ್ಲಿಗೆ ಈಗ ಬಿಲ್ ತೊಗೊಂಡು ಬಂದರೆ ಪಾಸ್ ಆಗುತ್ತೆ. ಯಾಕಂದರೆ ಪಾಸ್ ಆಗೋದ್ರಲ್ಲಿ ಏನೂ ಸಂಶಯ ಇಲ್ಲ. ಬಜೆಟ್ ಸೆಷನ್ನಲ್ಲೇ ತೊಗೊಂಡು ಬರ್ತೀವಿ ಅಂತ ಸರ್ಕಾರ ಹೇಳಿದೆ. ಉಪಮುಖ್ಯಮಂತ್ರಿಗಳು
ಡಿ ಕೆ ಶಿವಕುಮಾರ್ ಅವರು ಭಾಳ ಬಹಿರಂಗವಾಗಿ ಹೇಳಿದ್ದಾರೆ. ಬಜೆಟ್ ಪ್ರೆಸೆಂಟ್ ಆದ ತಕ್ಷಣ ಈ ಬಿಲ್ ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು 15-20 ದಿವಸಕ್ಕೆ ಬಿಲ್ ಪಾಸ್ ಆಗಬೇಕು. ಎಷ್ಟು ಜನ ಮೇಯರ್ಗಳು, ಉಪ ಮೇಯರ್ಗಳು? ಅದು ಸರ್ಕಾರದ ಬಿಲ್ ಪಾಸ್ ಆದ ನಂತರ ಸರ್ಕಾರ ತೀರ್ಮಾನ ಮಾಡಬೇಕಾಗುತ್ತೆ. ಯಾಕಂದರೆ ಈ ಬಿಲ್ಲಿನ ಮುಖಾಂತರ ವ್ಯವಸ್ಥೆ ತಯಾರು ಮಾಡಬೇಕಲ್ಲ. ಸೊ ಆ ಬಿಲ್ ಪಾಸ್ ಆದ ನಂತರ ಅದು 2 ಮಾಡ್ಬೋದು, 3 ಮಾಡ್ಬೋದು, ಗೊತ್ತಿಲ್ಲ ನನಗೆ. ಈ ಯೋಜನೆಗಳ ಅನುಷ್ಠಾನ ಅಥವಾ ಕಾಮಗಾರಿಗಳ ಪ್ರಗತಿ ಪರಿಶೀಲನೆಗೆ ಅದೆಲ್ಲವನ್ನು ಕೂಡ ಮಾನಿಟರ್ ಮಾಡೋದು ಗ್ರೇಟರ್ ಬೆಂಗಳೂರು ಕಮಿಟಿನ ಸರ್? ಇಲ್ಲ, ಆ ಕಾರ್ಪೊರೇಷನ್ ಅವರ ಸ್ವಾಯತ್ತತೆಯಿಂದ ಅವರ ಕೌನ್ಸಿಲಲ್ಲಿ ಏನು ತೀರ್ಮಾನ ಮಾಡಿಕೊಂಡು ಅವರು ಯಾವ ಕಾರ್ಯಕ್ರಮಗಳು, ಯೋಜನೆಗಳು ಅವರು ಕೈಗೆ ತಗೋತಾರೋ ಅನುಷ್ಠಾನ ಮಾಡ್ತಕ್ಕಂಥದ್ದು ಅವರದೇ ಆದಂಥ ಜವಾಬ್ದಾರಿಗಳು. ಆದರೆ ಏನೇನು ಇವತ್ತಿನ BBMP ವ್ಯವಸ್ಥೆಯಲ್ಲಿ ಯಾವ ಸಿಸ್ಟಮ್ಸ್ ಇಲ್ಲ, ಭ್ರಷ್ಟಾಚಾರಕ್ಕೆ ಅಥವಾ ಅವ್ಯವಸ್ಥೆಗೆ ಒಂದು ಸಹಾಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇರ್ತಕ್ಕಂಥ ಇದಿದೆಯಲ್ಲ, ಅದನ್ನು ನಾವು ಮುರಿದಿದ್ದೇವೆ. ಅದರಲ್ಲಿ ಪ್ರಾಪರ್ ಸಿಸ್ಟಮ್ಸ್ ತಂದಿದ್ದೇವೆ. ಈಗ ಗ್ರೇಟರ್ ಬೆಂಗಳೂರು ಕಮಿಟಿಯಲ್ಲಿ ಸರ್ CM, DCM ಆ್ಯಂಡ್ ನಗರಾಭಿವೃದ್ಧಿ ಸಚಿವರು ಕೂಡ ಅವರನ್ನು ಹೊರತುಪಡಿಸಿ ಈಗ ಸಾರಿಗೆ ಸಚಿವರು ಮತ್ತು ಹೋಮ್ ಮಿನಿಸ್ಟರ್ ಕೂಡ ಅಂತ ಹೇಳ್ತಾರೆ, ನಿರ್ದಿಷ್ಟ ಸಚಿವರುಗಳು ಮಾತ್ರ ಇದರಲ್ಲಿ ಇರ್ತಾರೆ ಸರ್? ಇಲ್ಲ, ಎಲ್ಲ ನಗರದ ಶಾಸಕರು, IAS ಆಫೀಸರ್ಗಳು, ಆಯಾ ಇಲಾಖೆ MDs ಇರ್ತಾರೆ. ಬೆಸ್ಕಾಂ MD, BWSSB ಚೇರ್ಮನ್, ಇವರು BMRCL ನಮ್ಮ ಮೆಟ್ರೋ ಚೇರ್ಮನ್ ಇರ್ತಾರೆ, ಡಲ್ಟ್ ಇದೆ, BMLTA ಮಾಡಿದ್ದೇವೆ, ಮತ್ತು ಸಬರ್ಬನ್ ರೈಲ್ವೇಸ್ ಅವರು ಇರ್ತಾರೆ. ಸೊ ಎಲ್ಲರೂ ಇರ್ತಾರೆ. ಬೆಂಗಳೂರಿನ ಅಭಿವೃದ್ಧಿಗೆ ಇಂಥದ್ದೊಂದು ನಿರ್ಣಾಯಕ ಬೇಕು ಅಂತೇಳಿ ಸುಮಾರು ಜನರ ಅಪೇಕ್ಷೆ ಕೂಡ ಹೌದು. ಸೊ ಈ ಒಂದು ಆಡಳಿತಾತ್ಮಕ ವಿಚಾರಗಳೇನಾದರೂ ಜಾರಿ ಆಯಿತು ಅಂತ ಹೇಳಿದರೆ ಸರ್, ಅಭಿವೃದ್ಧಿಗೆ ಎಷ್ಟು ವೇಗವನ್ನು ಕೊಡಬಹುದು? ನನ್ನ ಪ್ರಕಾರ ಈ ವ್ಯವಸ್ಥೆ ಜಾರಿಗೆ ಬಂದರೆ ನೀವು ಒಂದು 5 ವರ್ಷದಲ್ಲಿ ಬೆಂಗಳೂರು ಕಂಟ್ರೋಲ್ಗೆ ತಗೋಬಹುದು. ಅಭಿವೃದ್ಧಿಯ ದೃಷ್ಟಿಯಿಂದ ಬೆಂಗಳೂರು ನಗರದ ವ್ಯವಸ್ಥೆಯನ್ನು ಸರಿ ಮಾಡ್ಬೋದು, ಯೋಜನೆಗಳು ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ತರಬಹುದು. ಸೊ ಮತ್ತು ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಎಲ್ಲರ ಕೋಆರ್ಡಿನೇಷನ್ ಮಾಡಬೇಕು, ಒಂದಕ್ಕೆ ಒಂದು ಕೋಆರ್ಡಿನೇಟ್ ಮಾಡ್ಕೊಂಡು ಹೋಗಬೇಕು. ಇವತ್ತು ಎಲ್ಲ ಏಜೆನ್ಸೀಸ್ ಅವ್ರವ್ರ ಇದರಲ್ಲೇ ಅವ್ರು ಕೆಲಸ ಮಾಡ್ತಾ ಇದ್ದಾವೆ. ನಾವು ಮಾಡಿರ್ತಕ್ಕಂಥ ವರದಿಯಲ್ಲಿ ಈ ಬಿಲ್ಲಲ್ಲಿ ಬೆಂಗಳೂರು ನಗರದ ಹಂತದಲ್ಲೂ ಒಂದು ಕೋಆರ್ಡಿನೇಷನ್ ಕಮಿಟಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇರುತ್ತೆ. ತಳ ಹಂತದಲ್ಲಿ ಅಸೆಂಬ್ಲಿ ಲೆವೆಲಲ್ಲೂ ಕೂಡ ಒಂದೊಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿದ್ದೇವೆ. ಆ ಕೋಆರ್ಡಿನೇಷನ್ ಕಮಿಟಿಯ ಮುಖಾಂತರ ಎಲ್ಲ ಯೋಜನೆಗಳು ಆ ಕೋಆರ್ಡಿನೇಷನ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಶಾಸಕರು, ನಗರ ಪಾಲಿಕೆಯ ಸದಸ್ಯರು, ಎಲ್ಲ ಡಿಪಾರ್ಟ್ಮೆಂಟಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು ಅಲ್ಲೇ ಇದ್ದು ಇವತ್ತು ಹಾಕಿರೋದು ರೋಡ್ ನಾಳೆ ಅಗಿಬಾರ್ದು. ಯಾಕಂದರೆ ಅಗಿಯೋದು ಏನೇ ಕೆಲಸ ಇದ್ದರೂ ರೋಡ್ ಹಾಕೋಕ್ಕಿಂತ ಮುಂಚೆ ಮಾಡಬೇಕು. ಯಾವ್ಯಾವುದು ನಮ್ಮ ಹಂತದಲ್ಲಿ ಮಿಸ್ಮ್ಯಾನೇಜ್ ಆಗ್ತಾಯಿದೆ, ಕೋಆರ್ಡಿನೇಷನ್ ಇಲ್ಲದೆ, ಕೊರತೆ ಇಲ್ಲದೆ, ಬೆಸ್ಕಾಂ ಏನು ಮಾಡ್ತಾಯಿದೆ ಅಂತ BWSSB ಅವ್ರಿಗೆ ಗೊತ್ತಿಲ್ಲ, BWSSB ಏನು ಮಾಡ್ತಾಯಿದೆ ಅಂತ BBMPಗೆ ಗೊತ್ತಿಲ್ಲ. ಅವರು ರೋಡ್ ಹಾಕ್ತಾವ್ರೆ, ಇವ್ರು ಅಗಿತಾ ಇದ್ದಾರೆ. ಏನು ವ್ಯವಸ್ಥೆ ಇದೆ ಇದೆಲ್ಲ ಸರಿ ಮಾಡಬೇಕಾದ್ರೆ ಕೋಆರ್ಡಿನೇಷನ್ ಬೇಕು. ಸೊ 2 ಹಂತದಲ್ಲಿ ಕೋಆರ್ಡಿನೇಷನ್ ಕೊಟ್ಟಿದ್ದೇವೆ. ತಳ ಹಂತದಲ್ಲೂ ಕೊಟ್ಟಿದ್ದೇವೆ, ಮೇಲ ಹಂತದಲ್ಲೂ ಕೊಟ್ಟಿದ್ದೇವೆ. ಅದಕ್ಕೆ ಸರಿಯಾದ ವ್ಯವಸ್ಥೆಗಳು ಕೊಟ್ಟಿದ್ದೇವೆ ನಾವು. ಬೇರೆ ಬೇರೆ ಕಾಮಗಾರಿಗಳ ವಿಚಾರದಲ್ಲಿ ಸರ್ ಒಂದಿಷ್ಟು ಪರ್ಸೆಂಟೇಜ್ನ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಅದಕ್ಕೆಲ್ಲವೂ ಕೂಡ ಈ ಕಮಿಟಿಯಿಂದ ಬ್ರೇಕ್ ಹಾಕುತ್ತೆ. ಏನಾಗುತ್ತೆ, ಈಗ ಇಡೀ 875 ಸ್ಕ್ವೇರ್ ಕಿಲೋಮೀಟರ್ಗೆ BBMP ಒಂದು ವ್ಯಾಪ್ತಿ ಇದೆಯಲ್ಲ, ಯಾವ ಕಾರ್ನರಲ್ಲಿ ಏನು ಕೆಲಸ ನಡೀತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ, ಯಾರೂ ಪರಿಶೀಲನೆ ಮಾಡೋಕ್ಕಾಗೋದಿಲ್ಲ. ಮೇಯರು 11 ತಿಂಗಳಕ್ಕೆ ಸಿಕ್ಕಿರ್ತಕ್ಕಂಥ ಅವಧಿಯಲ್ಲಿ ಇಡೀ ಬೆಂಗಳೂರು ಸುತ್ತು ನೋಡಿ ಅರ್ಥ ಮಾಡಿಕೊಂಡು ಯಾವ ಕೆಲಸನೂ ಜಾರಿ ಮಾಡ್ಕೊಳ್ಳೋಕ್ಕಾಗಲ್ಲ, ಅನುಷ್ಠಾನ ಮಾಡೋಕ್ಕಾಗಲ್ಲ, ಪರಿಶೀಲನೆ ಮಾಡೋಕ್ಕೂ ಕೂಡ ಕಷ್ಟ. ಒಂದು ಚೀಫ್ ಕಮಿಷನರು ಎಷ್ಟಂತ ಅವರ ಅಧಿಕಾರ ವ್ಯಾಪ್ತಿ ನಡೆಸುವ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡೋಕ್ಕಾಗೋದಿಲ್ಲ. ನೀವು ಸ್ಮಾಲರ್ ಕಾರ್ಪೊರೇಷನ್ ಇದ್ದರೆ ಡಿಸೆಂಟ್ರಲೈಸ್ ಆಗಿರ್ತದೆ, ಪವರು ಟ್ರಾನ್ಸ್ಪರೆಂಟ್ ಆಗಿರ್ತದೆ. ಸೊ ಆ ಜನರ ಕಣ್ಮುಂದೆ ತೀರ್ಮಾನಗಳಾಗ್ತವೆ, ಅನುಷ್ಠಾನಗಳಾಗ್ತವೆ. ಅನುಷ್ಠಾನದಲ್ಲಿ ಲೋಪದೋಷಗಳಿದೆ, ಇದು ಮಾಡ್ತೇವೆ. ಮತ್ತು ಇವತ್ತಿನ ವ್ಯವಸ್ಥೆಯಲ್ಲಿ ಇಂಟರ್ನಲ್ ಆಡಿಟ್ಗೆ ಅವಕಾಶಗಳು
ಕಡಿಮೆ, ವಿಜಿಲೆನ್ಸ್ಗೆ ಅವಕಾಶಗಳು ಕಡಿಮೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದೆ. ಥ್ಯಾಂಕ್ ಯು ಸರ್.